ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೂರಲ್ಲಿ ಆದ್ರುಮಳೆ ಹಬ್ಬ ಅಂದರೆ ಕೂರ್ಗಿ ಹಬ್ಬ. ಈ ಹಬ್ಬನ ಮಲೆನಾಡ ಭಾಗಗಳಲ್ಲಿ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತಾರೆ ಗೈಸ್. ಈ ಹಬ್ಬದಲ್ಲಿ ನಾವು ಚಿಕನ್, ಮಟನ್ ಹಾಗೆ ಫಿಶ್ ಮಾಡ್ತಾರೆ. ಸೊ ಇವತ್ತು ಮಳೆ ಅಂದರೆ ತುಂಬ ಮಳೆ ಬರ್ತಿದೆ. ನಿಮ್ಗೊಂದು ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಈರುಳ್ಳಿ ಹಾಗೂ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ನಾನು ಕಟ್ಟಿಗೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಒಂದು 3 to 4 ಮಿನಿಟ್ಸು ಫ್ರೈ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಬಿಸ್ಕೆಟ್ ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಇವಾಗ ನಾನು ಮಸಾಲ ಸ್ಪೈಸಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಚಕ್ಕೆ, ಲವಂಗ, ಗಸಗಸೆ ಹಾಗೂ 2 ಏಲಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಕಾಳು ಮೆಣಸು ಹಾಗೆ ಸ್ವಲ್ಪ ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಅಚ್ಚ ಖಾರದ ಪುಡಿ. ಗೈಸ್, ನಾನಿಲ್ಲಿ 2 kg ಮಟನ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೋತಿದ್ದೀನಿ. ಹಾಗೆ ಧನಿಯಾ ಪೌಡರ್ ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಅರಿಶಿನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಗೈಸ್ ಹಸಿ ಕೊಬ್ಬರಿನ ನಾನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ರುಬ್ಕೊಬಿಡೋಣ ಮಸಾಲಾನ. ಗೈಸ್, ನಿಮ್ಮೂರಲ್ಲೂ ಕೂರ್ಗಿ ಹಬ್ಬನ ಮಾಡ್ತೀರಿ ಅಂದರೆ ಕಮೆಂಟ್ ಮಾಡಿ. ಸೊ ಇವಾಗ ಮಸಾಲೆ ರೆಡಿ ಆಯಿತು ನೋಡಿ ಗೈಸ್. ಇವಾಗ ಮಸಾಲೆ ಅಂತೂ ರೆಡಿ ಆಗಿಬಿಡ್ತು. ಇವಾಗ ನೆಕ್ಸ್ಟ್ ಇರೋದೇ ಮಟನ್. ಸೊ ಗೈಸ್, ಇಲ್ಲಿ ನಾನು 2 kg ಮಟನ್ ತೊಗೊಂಡಿದ್ದೀನಿ. ಇದನ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೆ 1-2 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಬಿಟ್ಟು ಇವಾಗ ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ. ಗೈಸ್, ನಾನಿಲ್ಲಿ ಮಟನ್ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದು ಫ್ರೈ ಆಗಿದೆ. ನಾನಿಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದರಲ್ಲಿ ನಾನು ಇವಾಗ ಮಟನ್ ಬೇಯಿಸ್ತೀನಿ. ಸೊ ಇವಾಗ ಮಟನ್ನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಕೂಡ ನಾನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಮಟನ್ ಚೆನ್ನಾಗಿ ಬೇಯಲಿ ಅಂತ. ಹಾಗೆ ಸ್ವಲ್ಪ ನೀರು ಕೂಡ ನಾನು ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನೇನು ಮಾಡ್ತೀನಿ ಅಂದರೆ 3-4 ವಿಷಲ್ ಹೊಡ್ಕೋತೀನಿ. ಗೈಸ್, ಇವಾಗ ಇದು ರೆಡಿಯಾಗಿದೆ. ಸೊ ಓಪನ್ ಮಾಡಾದ್ಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ನೀರೆಲ್ಲ ತೆಗೆದು ಮಟನ್ಗೆ ಮಸಾಲ ಹಾಕ್ಕೊಬಿಡೋಣ. ಇಲ್ಲಿ ನಾನು ಕ್ಲೀನಾಗಿ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಮತ್ತೆ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿ ಬರ್ತಿದೆ. ಗೈಸ್, ಇವಾಗ ಮಟನ್ ರೆಡಿ ಆಯಿತು ನೋಡಿ. ಗೈಸ್, ಎಷ್ಟು ಸ್ಪೈಸಿಯಾಗಿ ಬಂದಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಗೈಸ್, ಇವಾಗ ಹಬ್ಬನ ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ ಬನ್ನಿ. ನೋಡಿ ಗೈಸ್, ಇದು ಹಳೆ ಕಾಲದ ನೇಗಿಲು. ಇದನ್ನು ಇವಾಗ ಯೂಸ್ ಮಾಡ್ತಿಲ್ಲ. ಸೊ ಈ ಥರ ಹಬ್ಬಗಳಲ್ಲೆಲ್ಲ ಇದನ್ನು ಯೂಸ್ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ದೀವಿ. ಹಲಸಿನ ಎಲೆಗಳಲ್ಲಿ ಈ ಥರ ಎತ್ತುಗಳನ್ನು ಮಾಡಿ ಪೂಜೆ ಮಾಡೋದು ನಮ್ಮದು ಮಲೆನಾಡಿನ ಸ್ಪೆಷಲ್. ಸೊ ಪೂಜೆ ಮಾಡಿಬಿಟ್ಟು ಈ ಥರ ಗೊಬ್ಬರ, ಹಣ್ಣು, ಕಾಯಿಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ರಾಗಿ, ಅಕ್ಕಿ, ಗೊಬ್ಬರಗಳನ್ನೆಲ್ಲ ನಾವು ಇಟ್ಟಿದ್ದೀವಿ. ಗೈಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಅಕ್ಕಿ, ಭತ್ತ, ರಾಗಿಗಳನ್ನೆಲ್ಲ ಇಟ್ಟಿದ್ದಾರೆ. ಇದೇ ಈ ಹಬ್ಬದ ಸ್ಪೆಷಲ್. ಗೈಸ್, ಇವಾಗ ಪೂಜೆ ಎಲ್ಲ ಮುಗ್ದಿದೆ. ಸೊ ಇವಾಗ ಬೇಗ ಲೇಟ್ ಮಾಡೋದು ಬೇಡ, ಊಟಕ್ಕೆ ಹೋಗೋಣ ಬನ್ನಿ. ಅಡುಗೆ ಎಲ್ಲ ರೆಡಿಯಾಗಿದೆ. ಗೈಸ್, ಇಲ್ಲಿ ನೀವು ನೋಡ್ಬೋದು ಮಲೆನಾಡಿನ ಸ್ಪೆಷಲ್ ಆಗಿರುವಂಥ ಕಡುಬು, ಕಿಚಡಿ, ಚಿಕನ್, ಮಟನ್ ಎಲ್ಲ ಫೈನಲಿ ಊಟ ಅಂತೂ ಆಯಿತು. ಗೈಸ್, ಈ ಹಬ್ಬ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.